ಸಾಧನೆ ಅನ್ನೋದು ಒಂದೇ ಬಾರಿಗೆ ಒಲಿಯುವ ಸಾಧನವಲ್ಲ. ಅದಕ್ಕೆ ಸಾಕಷ್ಟು ಪರಿಶ್ರಮ, ಶ್ರದ್ಧೆ ಇರಬೇಕು. ಅಂತಹದ್ದೇ ಪರಿಶ್ರಮ, ಶ್ರದ್ಧೆಯಿಂದ ಇಲ್ಲೊಬ್ಬರು 0 to ಹೀರೋ ಆಗಿದ್ದಾರೆ. ಹಾಗಿದ್ರೆ ಯಾರು ಆ ಸಾಧಕರು? ಅವರು ಮಾಡಿರೋ ಸಾಧನೆ ಏನು ಅಂತೀರಾ? ಇಲ್ಲಿದೆ ನೋಡಿ. ಇರ್ತಾವೆ. ಒಂದು ಹೊಸದು ಏನಾರ ಒಂದು ಮಾಡ್ಬೇಕಾದ್ರೆ ಸಮಸ್ಯೆಗಳು ಇದ್ದೇ ಇರ್ತಾವೆ. ಅವೆಲ್ಲವನ್ನೂ ಟ್ರೈ ಮಾಡಿದ್ವಿ, ಚೆಕ್ ಮಾಡಿದ್ವಿ, ಲಾಸ್ ಮಾಡ್ಕೊಂಡ್ವಿ. ಸರಿ ಸರ್, ಈ ಶಿವ ಹೋಟೆಲ್ ಬರಲಿಕ್ಕೆ ಏನು ಕಾರಣ, ಸ್ಟಾರ್ಟ್ ಆರಂಭ ಆಗಿದ್ದು ಹೇಗೆ ಅಂತೇಳಿ? ಸರ್, ನಾವು ಮೊದಲನೇದಾಗಿ ರೈತರು ಸರ್. ನಾವು ರೈತರು. ನಮ್ಮ ಅಪ್ಪಾಜಿಯವರು ಭಾಳ ಕಷ್ಟಪಡ್ತಿದ್ರು, ಜಮೀನಲ್ಲಿ ಹೋಗಿ ಕೆಲಸ ಮಾಡ್ತಿದ್ರು. ಅವ್ರ ಜೊತೆಗೆ ಹೆಲ್ಪ್ ಮಾಡ್ಕೊಂತ ನಾವು ಸ್ಕೂಲ್ ಹೋಗಿದ್ವಿ. ಮತ್ತು ಸ್ಕೂಲಿಗೆ ಹೋಗ್ತಾ ಭಾಳ ಕಷ್ಟ ಇತ್ತು. ಏನಾರ ಒಂದು ವ್ಯಾಪಾರ ಮಾಡಬೇಕು, ಏನಾರ ಒಂದು ದುಡಿಬೇಕು, ಒಂದು ಸ್ಟೆಪ್ ನಾವು ಮೇಲ್ ಬರಬೇಕು ಅನ್ನೋ ಒಂದು ಉದ್ದೇಶ ನಮಗೆ ಭಾಳ ಆಸೆ ಇತ್ತು. ಅದೇ ಪ್ರಕಾರ ನಾವು ನಮ್ಮ ಅಪ್ಪಾಜರ ಜೊತೆಗೆ ಹೆಲ್ಪ್ ಮಾಡ್ಕೊಂತ ರೈತ ಕೆಲಸ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಹೈನುಗಾರಿಕೆನೂ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದು ಎಷ್ಟೇ ಪ್ರಯತ್ನ ಮಾಡಿದ್ರು ಸಹಿತ ನಮಗೇನಾಗೋದು, ಅಷ್ಟು ಆದಾಯ ಅಲ್ಲೇದಲ್ಲಿಗೆ ಆಗಿಬಿಡೋದು. ಊಟಕ್ಕೆ, ಖರ್ಚಿಗೆ ಅದಕ್ಕೆ ಆಗಿಬಿಡೋದು. ಎಷ್ಟೇ ಪ್ರಯತ್ನ ಮಾಡಿದ್ರು ಇದು ಆಗ್ತಾ ಇಲ್ಲಲ್ಲ, ಏನು ಮಾಡೋದು ಅಂತೇಳಿ ಒಂದು ವ್ಯಾಪಾರ ಮಾಡ್ಬೇಕಂತ ಒಂದು ಹಂಬಲ ಇತ್ತು ನಮಗೆ. ಅವಾಗ ನಮಗೆ ಪ್ಲಾನ್ ಬಂದಿದ್ದು, ಒಂದು ಸಣ್ಣ ಟೀ ಸ್ಟಾಲ್ ಯಾಕೆ ಮಾಡಬಾರ್ದು, ಹೈವೇ ಐತಿ, ಮೈನ್ಸ್ ಸ್ಟಾರ್ಟ್ ಐತಿ ಅಂತೇಳಿ ಟೀ ಸ್ಟಾಲ್ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಒಳ್ಳೆ ಮೈನ್ಸ್ ರನ್ನಿಂಗ್ ಇರೋದ್ರಿಂದ ಅವಾಗ ಒಳ್ಳೆ ವ್ಯಾಪಾರ ಸ್ಟಾರ್ಟ್ ಆಯ್ತು ನಮಗೆ. ಒಂದು 2-3 ಸಾವಿರ ವ್ಯಾಪಾರ ಸ್ಟಾರ್ಟ್ ಆಯ್ತು. ಡೇ ಆ್ಯಂಡ್ ನೈಟ್ ಕಂಟಿನ್ಯೂ ಇರ್ತಿದ್ವಿ. ಬೆಳಗ್ಗೆ 1 ರೂಪಾಯಿ ಟೀ ಮಾರಿದ್ರೆ ರಾತ್ರಿ 2 ರೂಪಾಯಿ ಟೀ ಮಾರ್ತಿದ್ವಿ. ಒಳ್ಳೆ ವ್ಯಾಪಾರ ಚೆನ್ನಾಗೈತಿ ಅಂತೇಳಿ ಅದನ್ನೇ ಮುಂದುವರ್ಸೋಣ ಅಂತೇಳಿ ಅಲ್ಲೆಲ್ಲ ತಿಂಡಿ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ತಿಂಡಿ ಇದ್ರೆ ಕೊಡ್ರಿ, ಇಲ್ಲಿ ಹೋಟ್ಲ್ ಇಲ್ಲ, ನೀವು ತಿಂಡಿ ಕೊಡ್ರಿ ಅಂತ. ಯಾಕೆ ತಿಂಡಿ ಸ್ಟಾರ್ಟ್ ಮಾಡಬಾರ್ದು, ಹೋಟೆಲ್ ಸ್ಟಾರ್ಟ್ ಮಾಡಬಾರ್ದು ಅಂತ ಒಂದು ನಮಗೆ ಒಂದು ಆಸೆ ಬಂತು. ಎಷ್ಟು ವರ್ಷ ಆಯ್ತು ಸರ್ ಅಂದರೆ ಕಾಫಿ ಟೀ ಸ್ಟಾರ್ಟ್ ಮಾಡಿ, ತಿಂಡಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ನಿಮ್ಮ? ಸುಮಾರು ಒಂದು 18 ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ ಸರ್ ನಾವು. 18 ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ. ಮೊದಲೊಂದು ಟೀ ಸ್ಟಾಲ್ ಸ್ಟಾರ್ಟ್ ಮಾಡಿದ್ವಿ. ಅದು ಚೆನ್ನಾಗಿ ರನ್ ಹಾಕಿಸ್ತು. ಆಮೇಲೆ ಎಲ್ಲರೂ ತಿಂಡಿ ಏನಾರ ಇದ್ರೆ ಕೊಡ್ರಿ, ನಮಗೆ ಇಲ್ಲಿ ಚೆನ್ನಾಗೈತಿ, ಟೀ ಕಾಫಿ ಎಲ್ಲ ಚೆನ್ನಾಗೈತಿ, ತಿಂಡಿ ಏನಾರ ಇದ್ರೆ ಕೊಡ್ರಿ ಅನ್ನೋಕೆ ಸ್ಟಾರ್ಟ್ ಮಾಡಿದ್ರು. ನಾವು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತೇಳಿ ತಿಂಡಿ ಸ್ಟಾರ್ಟ್ ಮಾಡಿದ್ವಿ. ನಾವು ತಿಂಡಿ ಸ್ಟಾರ್ಟ್ ಮಾಡಿದ್ವಿ. ಒಳ್ಳೆ ರೆಸ್ಪಾನ್ಸ್ ಸಿಕ್ತು, ಒಳ್ಳೆ ವ್ಯಾಪಾರ ಸ್ಟಾರ್ಟ್ ಆಗಿಸ್ತು. ಅವಾಗೆ ನಾವು ಸ್ವಲ್ಪ ದುಡ್ಡು ನೋಡಿದ್ದು. ಅವಾಗ ಇಲ್ಲಿ ಇದ್ರಾಗ ಏನೋ ಐತೆ ಚೆನ್ನಾಗಿ, ನಮಗೆ ಏನೋ ಒಂದು ಇಂಪ್ರೂವ್ ಹಾಕೇವೆ ನಾವು, ಏನೋ ಒಂದು 4 ರೂಪಾಯಿ ಕಾಣ್ತೀವಿ ಅನ್ನೋ ಒಂದು ಉದ್ದೇಶಕ್ಕೆ. ಜೊತೆಗೆ ಇನ್ನೊಂದು, ಅವಾಗ ಒಳ್ಳೆ ಡಾಬಾ ಟ್ರೆಂಡ್ ಚೆನ್ನಾಗಿತ್ತು. ರೋಟಿ, ದಾಲ್ ಇವೆಲ್ಲ ಡಾಬಾ ಟ್ರೆಂಡ್ ಚೆನ್ನಾಗಿತ್ತು. ಡಾಬಾ ಯಾಕೆ ಮಾಡಬಾರ್ದು, ಹೆಂಗೆ ಇಳಿದು ಬಿಟ್ಟೇವೆ ಒಂದು ಹೋಟೆಲ್ ಡಿಪಾರ್ಟ್ಮೆಂಟ್ಗೆ. ಡಾಬಾ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತೇಳಿ ಡಾಬಾ ಸ್ಟಾರ್ಟ್ ಮಾಡಿದ್ವಿ. ಯಾವಾಗ ಸರ್ ಡಾಬಾ ಸ್ಟಾರ್ಟ್ ಮಾಡಿ? ಎಷ್ಟು ವರ್ಷ ಆಯ್ತು ಡಾಬಾ ಸ್ಟಾರ್ಟ್ ಆಗಿ? ಡಾಬಾ ಸ್ಟಾರ್ಟ್ ಮಾಡಿ ಒಂದು 15 ವರ್ಷ ಆಯ್ತು ಸರ್. 15 ವರ್ಷ ಆಯ್ತು ಡಾಬಾ ಸ್ಟಾರ್ಟ್ ಮಾಡಿ. ವ್ಯಾಪಾರ, ನಮಗೂ ಡಾಬಾದ ಅನುಭವ ಇಲ್ಲ. ಒಂದ್ಸಲ ಇಳಿದು ಬಿಟ್ಟವಿ, ಏನೋ ಮಾಡೋಣ ಅಂತೇಳಿ. ಮತ್ತೆ ಭಟ್ರು ಎಲ್ಲ ಕರ್ಕೊಂಬಂದು ಸ್ಟಾರ್ಟ್ ಮಾಡಿದ್ವಿ. ಅವ್ರು ಏನು ಮಾಡೋರು, ಒಂದ್ ದಿವಸ ಕೆಲಸ ಮಾಡೋರು, 2 ದಿವಸ ರಜಾ ಮಾಡೋರು. ಹಿಂಗೆ ಕಂಟಿನ್ಯೂ ಮಾಡ್ತಾ ಈಗ ಅವ್ರು ಒಂದ್ ದಿವಸ ಸ್ಟಾರ್ಟ್ ಮಾಡೋದು, ಒಂದ್ ದಿವಸ ಬಂದ್ ಮಾಡೋದು ಸ್ಟಾರ್ಟ್ ಆಗ್ಬಿಡುತ್ತೆ ನಮ್ದು. ಅವಾಗ ಇದು ಹಿಂಗಾದ್ರೆ ಸರಿ ಆಗಲ್ಲ, ಇನ್ನು ಸಮಸ್ಯೆ ಆಗತ್ತೆ. ನಾವೇ ಕೆಲಸ ಕಲಿಬಾರ್ದು ಅಂತೇಳಿ ನಾವೇ ಕೆಲಸ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದ್ 2-3 ತಿಂಗಳಲ್ಲಿ ನಾವು ಕೆಲಸ ಕಲ್ತ್ವಿ. ಅದಾದ್ಮೇಲೆ ಕೆಲಸಗಾರರು ಕರೆಕ್ಟಾಗಿ ಬರಕ್ ಸ್ಟಾರ್ಟ್ ಆದ್ರು. ನಾವು ಕೆಲಸ ಕಲ್ತಾಗೆ ಮತ್ತೆ ಕೆಲಸಗಾರರು ಗಟ್ಟಿ ನಿಲ್ತಾರೆ ಅವರು. ಹಾಗಾಗಿ ಅವರು ನಿಂತ್ಕೊಂಡ್ರು. ಒಳ್ಳೆ ವ್ಯಾಪಾರ ಸ್ಟಾರ್ಟ್ ಆಯ್ತು. ವ್ಯಾಪಾರ ಸ್ಟಾರ್ಟ್ ಆಗತ್ಲೇನೆ ಆಮೇಲೆ ದೊಡ್ಡ ವ್ಯಕ್ತಿಗಳು ಬರಕ್ ಸ್ಟಾರ್ಟ್ ಆದವು. ಫಿಲ್ಮ್ ಸ್ಟಾರ್ಸು, ಆಮೇಲೆ ರಾಜಕಾರಣಿಗಳು, ಮತ್ತೊಬ್ರು ಒಳ್ಳೆ ಕಸ್ಟಮರ್, ಅಫಿಷಿಯಲ್ ಕಸ್ಟಮರ್ ಬರಕ್ ಸ್ಟಾರ್ಟ್ ಆದ್ರು. ಅವರಿಗೆ ನಮ್ದು ಡಾಬಾ ಏನಿತ್ತಲ್ಲ ಅದು ಸ್ವಲ್ಪ ಸಣ್ಣದ ಅನ್ಸಕ್ಕೆ ಸ್ಟಾರ್ಟ್ ಆಗ್ತದೆ.
ಅವರಿಗೆಲ್ಲ ಒಂದು ಇಷ್ಟು ಜನ ಬರ್ತಾ ಇದಾರೆ, ಕ್ರೌಡ್ ಜಾಸ್ತಿ ಆಗ್ತೈತಿ, ಇವ್ರಿಗೊಂದು ಒಳ್ಳೆ ವ್ಯವಸ್ಥೆ ಮಾಡ್ಬೇಕು ಅಂತೇಳಿ ಶಿವ ಹೋಟೆಲ್ ಸ್ಟಾರ್ಟ್ ಮಾಡ್ಬೇಕು ಅಂತೇಳಿ ಅವಾಗ ನಾವು ಪ್ಲಾನ್ ಮಾಡಿದ್ವಿ. ಹೇಗಿದ್ದು ಶಿವ ಹೋಟೆಲ್ ಸ್ಟಾರ್ಟ್ ಆಗಿದ್ದು ಯಾವಾಗ, ಏನು ಯಾವ ರೀತಿ ಕಾನ್ಸೆಪ್ಟ್ ಮೇಲೆ ನೀವು ಹೋಟೆಲ್ ಉದ್ಯಮಕ್ಕೆ ಬಂದ್ರಿ ಅಂತ ಶಿವ ಹೋಟೆಲಿಗೆ? ಸರ್, ಈಗ ನಾವು ಜೀರೋ ಇದ್ದ ಬಂದಿರೋರು, ನಮಗೆ ದುಡ್ಡಿಲ್ಲ, ಆಮೇಲೆ ಯಾರಿಗೂ ಅನುಭವ ಇಲ್ಲ ಹೋಟೆಲ್ ಬಗ್ಗೆ. ಆದರೆ ನಾವು ಹೇಗೆ ಪ್ಲಾನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಸಣ್ಣದಾಗಿ, ಈಗ ಅವಾಗ ಯಾರು ಬ್ಯಾಂಕ್ ಲೋನ್ ಕೊಡ್ತಾ ಇಲ್ಲ. ನಮ್ಮ ಒಂದು ಸಣ್ಣ ವ್ಯಾಪಾರ ಇದ್ದಾಗ ಅಲ್ಲಿ ಬ್ಯಾಂಕ್ ಲೋನ್ಗಳು ದೊಡ್ಡ ಲೋನ್ ಸಿಗಲ್ಲ, ಇದಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕು. ನಾ ಏನು ಮಾಡ್ಬೇಕು ಅಂತ ಒಂದು ಸಣ್ಣದಾಗಿ ಪ್ಲಾನ್ ಮಾಡಿದೆ. ಸಣ್ಣ ಸಣ್ಣ ಸೊಸೈಟಿ ಬ್ಯಾಂಕ್ಗಳಾಗಲಿ ನಮ್ಮದು ವ್ಯಾಪಾರ ಇದು ಪಿಗ್ನಿ ಮತ್ತು ಬ್ಯಾಂಕ್ ಕಟ್ಟೋದು ಮತ್ತು ಇನ್ನೊಂದು ಕಟ್ತಾ ಇದ್ವಿ, ಸ್ವಲ್ಪ ಹಣ ಕಟ್ತಾ ಇದ್ವಿ. ಅವು ಒಂದು 2-3 ಬ್ಯಾಂಕು, 4-5 ಬ್ಯಾಂಕಲ್ಲಿ ಕಟ್ತಾ ಇದ್ವಿ. ಏನು ಪ್ಲಾನ್ ಮಾಡಬೇಕು ನಾವು, ಒಂದು ದುಡ್ಡು ಇಷ್ಟೊಂದು ಜಾಸ್ತಿ ದುಡ್ಡು ಮಿನಿಮಮ್ ಬರೋ ದುಡ್ಡು ನಮ್ಮ ಹತ್ರ ಇರಬೇಕು, ಹೆಂಗೆ ಜೋಡಿಸ್ಬೇಕು ಅಂತ ಒಂದು ಸಣ್ಣದಾಗಿ ಪ್ಲಾನ್ ಮಾಡ್ಕೊಂಡು, ಅವರು ಈಗ ಗ್ರಾಮೀಣ ಬ್ಯಾಂಕ್ ಅಂದರೆ 30,000, 50,000, 1 ಲಕ್ಷ ಹಿಂಗೆ ಕೊಡ್ತಾರೆ. ಮತ್ತು ಇಷ್ಟೊಂದು ಹಣ ಹೆಂಗೆ ಜೋಡ್ಸೋಣ ನಾವು ಅಂತೇಳಿ ಒಂದು ಸಣ್ಣದಾಗಿ ನಾನೇ ಯೋಚನೆ ಮಾಡಿ ಒಂದು ಪ್ಲಾನ್ ಮಾಡಿದೆ. ಒಂದೊಂದು ಬ್ಯಾಂಕ್, ಒಂದು 5-6 ಬ್ಯಾಂಕ್ನಲ್ಲಿ ನಾನು ಕರೆಕ್ಟಾಗಿ ಕಟ್ತಾ ಇದ್ದೆ, ದುಡ್ಡು ತಗೊಂತಾ ಇದ್ದೆ. ಅದಾದಮೇಲೆ ನಮ್ಮ ಅವ್ರಿಗೇನಿದೆ, ಜಾಸ್ತಿ ಈ ಕರೆಕ್ಟಾಗಿ ಕಟ್ತೀಯಪ್ಪ, ಜಾಸ್ತಿ ದುಡ್ಡು ತಗೋ ನೀನು ಅಂತಂದ್ರು. ಮತ್ತೆ ನೀವು ಒಬ್ರಿಗೆ 1 ಲಕ್ಷ ಅಷ್ಟೇ ಕೊಡೋದು ನಾವು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬೇಕಾದ್ರೆ ಕೊಡು, ಅವ್ರಿಗೆ ಕೊಡ್ತೇವೆ ಅಂತೇಳಿ ಒಂದು 5-6 ಜನ, ಒಂದು 8 ಜನ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೊಟ್ಟು ಅವರಿಗೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲರಿಗೆ 1 ಲಕ್ಷ ಕೊಟ್ಟರು. ಒಂದು ಬ್ಯಾಂಕಲ್ಲಿ 1 ಲಕ್ಷ ಕೊಟ್ಟರು, ಅಲ್ಲಿಗೆ ಸುಮಾರು ಒಂದು ಬ್ಯಾಂಕಲ್ಲಿ 8 ಲಕ್ಷ ಕೊಡೋರು ಅಂತ ನಮ್ದು ಒಂದು 5 ಬ್ಯಾಂಕ್ ಆಯ್ತು. 5 ಬ್ಯಾಂಕಲ್ಲಿ ಕರೆಕ್ಟಾಗಿ ಕಟ್ತಾ ಇದ್ವಿ. ಅಲ್ಲಿಗೆ ಒಂದೇ ಸರಿಗೆ ನಮಗೆ 40 ಲಕ್ಷ ಸಿಕ್ತು. ಆ ಪ್ಲಾನ್ ಮೇಲೆ ನಾವು ಅದನ್ನ ಇಟ್ಕೊಂಡು ಆಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ, ಶಿವ ಹೋಟೆಲ್ ಸ್ಟಾರ್ಟ್ ಮಾಡಿದ್ವಿ. ಇದು ಯಾವಾಗ, ಎಷ್ಟು ವರ್ಷ ಆಯ್ತು ಶಿವ ಹೋಟೆಲ್ ಸ್ಟಾರ್ಟ್ ಮಾಡಿ, ಈ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿ, ಡಾಬಾದಿಂದ ಹೋಟೆಲ್ಗೆ ಪರಿವರ್ತನೆ ಮಾಡಿ ಎಷ್ಟು ವರ್ಷ ಆಯ್ತು ಸರ್? ಸುಮಾರು ಒಂದು 5 ವರ್ಷ ಆಯ್ತು ಸರ್. 5 ವರ್ಷ ಆಯ್ತು. 5 ವರ್ಷ ಆಯ್ತು. ಆಮೇಲೆ ನಾವು ಏನು ಸ್ವಲ್ಪ ಹಣ ಕೂಡಿಟ್ಟಿದ್ವಲ್ಲ ಅದನ್ನ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಒಂದು ಗ್ರಾಮೀಣ ಬ್ಯಾಂಕಲ್ಲಿ ನಮಗೆ ಒಂದು ಲೋನ್ ಸಿಕ್ತು. ಅವ್ರು ಲೋನ್ ಕೊಟ್ಟಿದ್ದೆ ಎಲ್ಲ ಒಂದು 1.5 ವರ್ಷ 2 ವರ್ಷ ನಮಗೆ ಕಂಟಿನ್ಯೂ ಟೈಮ್ ಹಿಡಿತು ಇದನ್ನೆಲ್ಲ ಕಟ್ಟಬೇಕು ಅಂತಂದ್ರೆ. ಕಟ್ಟಿ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ದಿವಸಕ್ಕೆ ನಮಗೆ ಏನಾಯ್ತು, ಕೊರೋನಾ ಬಂದ್ಬಿಡ್ತು, ಕೋವಿಡ್ ಬಂದ್ಬಿಡ್ತು. ಕೋವಿಡ್ ಬಂತು, ಇನ್ನೇನು ಮಾಡೋದಪ್ಪ, ಈಗ ಸಾಲ ಮಾಡಿದೀವಿ ಕೋಟ್ಯಾಂತರ ರೂಪಾಯಿ, ಏನು ಮಾಡಬೇಕು ಅಂತೇಳಿ ಒಂದು ಗಟ್ಟಿ ಮನಸ್ಸು ಮಾಡ್ಕೊಂಡು ಏನೋ ಮಾಡ್ತಾ ಇದ್ವಿ. ಅದೇ ಟೈಮಲ್ಲೇ ನಮ್ದು ಹೈವೇ ಕೆಳಗಿದ್ದು ಫ್ಲೈಓವರ್ ಆಯ್ತು, ಮೇಲ್ಗಡೆ ಬ್ರಿಡ್ಜ್ ಬಂದ್ಬಿಡ್ತು. ಅವಾಗ ಇನ್ನು 2ನೇ ಹೊಡೆತ ಬಿದ್ದಾಗ ಏನ್ ಮಾಡ್ಬೇಕಾಯ್ತು, ನಮ್ದು ನೋಡಿದ್ರೆ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದೀವಿ ನಾವು, ನೋಡಿದ್ರೆ ಬಡವರು. ಅದು ಏನೋ ಒಂದು ಪ್ರಯತ್ನ ಮಾಡಿ ಇದನ್ನ ಮಾಡಿದ್ವಿ, ಜನಗಳಿಗೆ ಒಂದು ಒಳ್ಳೆ ಊಟ ಕೊಡ್ಬೇಕನ್ನೋ ಪ್ರಯತ್ನ ಮಾಡಿದ್ವಿ. ಏನ್ ಮಾಡ್ಬೇಕು ಅಂತ ಒಂದು ಬಹಳ ಚಿಂತೆಯೊಳಗಿದ್ವಿ ನಾವು. ಅವಾಗ ನಾವು ನಮ್ದು ಒಳ್ಳೆ ಊಟ ಅಂತ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಡೋದ್ರಿಂದ ಜನ ಬರ್ತಾ ಇದ್ರು. ಆದ್ರೂ ಕಡಿಮೆ ಆಯ್ತು, ವ್ಯಾಪಾರ ಕಡಿಮೆ ಆಯ್ತು. ಆಮೇಲೆ ಕೊರೋನಾ ಆದ ನಂತರ ನಾವು ಏನ್ ಮಾಡ್ಬೇಕು ಅಂತ, ಕೋವಿಡ್ ಟೈಮಲ್ಲಿ ತುಂಬಾ ಹೋಟೆಲ್ಗಳೆಲ್ಲ ಕ್ಲೋಸ್ ಆದವು, ತುಂಬಾ ಜನ ದಾರಿಗೆ ಬೀದಿ ಬರೋದ ಪರಿಸ್ಥಿತಿ ಆಗ್ಬಿಡ್ತು. ನೀವು ಹೇಗೆ ನಿಭಾಯಿಸಿದ್ದು ಹೇಗೆ ಅಂತ ಕೊರೋನಾ ಟೈಮಲ್ಲಿ? ಸರ್, ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಇತ್ತು. ನಾವು ಏನಾರ ಒಂದು ಪ್ರಯತ್ನ ಮಾಡಿ ಒಂದು ಒಳ್ಳೆ ಪ್ರಯತ್ನ ಮಾಡಿದೀವಿ. ಸಿದ್ಧಾರೂಢರು ಭಕ್ತರು ನಾವು, ಸಿದ್ಧಾರೂಢರ ಆಶೀರ್ವಾದ ಐತೆ. ಅವ್ರ ಆಶೀರ್ವಾದದಿಂದ ನಾವು ಏನೋ ಒಂದು ಮಾಡ್ತೀವಿ ಅನ್ನೋ ಒಂದು ಪ್ರಯತ್ನ ಆಗಿದ್ವಿ. ಆಮೇಲೆ ಕೊರೋನಾ ನಂತರ ಕಸ್ಟಮರ್ ಬರಕ್ ಸ್ಟಾರ್ಟ್ ಆದ್ರು. ಆಮೇಲೆ ನಾವ್ ಏನ್ ಮಾಡಿದ್ವಿ, ಕೆಲವೊಂದು ದೇವ್ರು ಸಹಿತ ಅವಕಾಶ ಕೊಟ್ಟ. ಒಂದು ಈ ಚಿತ್ರದುರ್ಗ ಬೈಪಾಸ್ ಸಿಟಿ ಒಳಗಿದ್ದು ಬೈಪಾಸ್ ಆಯ್ತು. ಅಲ್ಲಿಗೆ ಏನಾಯ್ತು, ಊಟದ ಸಮಸ್ಯೆ ಸ್ಟಾರ್ಟ್ ಆಯ್ತು. ಅಲ್ಲಿ ಜನಗಳು 12 ಗಂಟೆ 1 ಗಂಟೆಗೆ ತಿಂಡಿ ಕೇಳಕ್ ಸ್ಟಾರ್ಟ್ ಆದ್ರು, ಲೇಟ್ ಆಗಿ ಬರಕ್ ಸ್ಟಾರ್ಟ್ ಆದ್ರು. ಅಲ್ಲಿ ಯಾವ ಹೋಟೆಲ್ ಇಲ್ಲ, ಆಮೇಲೆ ಅದು ಬೈಪಾಸ್ ಆಗಿಬಿಡ್ತು, ಯಾವ ಹೋಟೆಲ್ ಇಲ್ಲ ಅಂತೇಳಿ ಹುಡುಕಕ್ ಸ್ಟಾರ್ಟ್ ಆದ್ರು. ಅವಾಗ ನಾವು ನಮಗೊಂದು ಐಡಿಯಾ ಬಂತು, ಯಾಕೆ ನಾವು ಡೈರೆಕ್ಷನ್ ಬೋರ್ಡ್ ಹಾಕ್ಬಾರ್ದು ಅಂತೇಳಿ ಬೋರ್ಡ್ ಹಾಕಿದ್ವಿ ನಾವು. ಬೋರ್ಡ್ ಹಾಕಿದ ನಂತರ ಕಸ್ಟಮರ್ ಬರಕ್ ಸ್ಟಾರ್ಟ್ ಆದ್ರು, ವ್ಯಾಪಾರ ಸಡನ್ಲಿ ಇಂಪ್ರೂವ್ ಆಗಕ್ ಸ್ಟಾರ್ಟ್ ಆಯ್ತು. ಇಂಪ್ರೂವ್ ಆಗಿ ನೋಡ್ರಿ, ದೇವ್ರು ಒಂದು ಅವಕಾಶ ಕೊಡ್ತಾನೆ ಅಂತಾರಲ್ಲ, ಅದು ಬೈಪಾಸ್ ಆಗಿದ್ಕು ನಾವು ಬೋರ್ಡ್ ಹಾಕಿದ್ಕು ವ್ಯಾಪಾರ ಡಬಲ್ ಆಯ್ತು. ಡಬಲ್ ಆಗಿ ಬೆಂಗಳೂರಿಂದ ಬರ್ತಾ ಕೆಲವು 1-2-3 ಅಷ್ಟೇ ನಿಮ್ಗೆ ಸಿಗೋದು. ಅವಾಗ ಇದ್ದೇ ಇಲ್ಲ, ಹೌದು, ಅವಾಗ ಹೋಟೆಲ್ಗಳೇ ಇದ್ದಿಲ್ಲ. ಆ ಟೈಮಲ್ಲಿ ಬೋರ್ಡ್ ಹಾಕಿಂದೆ ಬರಕ್ ಸ್ಟಾರ್ಟ್ ಆದ್ರು, ವ್ಯಾಪಾರ ಡಬಲ್ 3 ಆಗಕ್ ಸ್ಟಾರ್ಟ್ ಆಯ್ತು. ಒಳ್ಳೆ ವ್ಯಾಪಾರ ಸ್ಟಾರ್ಟ್ ಆಯ್ತು.
ಅದಾದ್ಮೇಲೆ ಲಾಡ್ಜಿಂಗ್ ವ್ಯವಸ್ಥೆ ಎಲ್ಲ ಮೊದ್ಲು ಇದ್ದಿಲ್ಲ, ಅದನ್ನು ಮಾಡಿದ್ವಿ. ಎಲ್ಲ ಪ್ರತಿಯೊಂದನ್ನು ಕಸ್ಟಮರ್ಗೆ ಏನ್ ಬೇಕೋ ಅದು ಮಾಡಿದ್ವಿ. ಆ, ಜನ ಈ ಹೈವೇಲಿ ಹೋಗುವಂಥವ್ರು, ಬೆಂಗಳೂರಿಂದ ಪುಣೆ ಕಡೆ ಹೋಗುವಂಥ ಜನ ಯಾಕೆ ಶಿವ ಹೋಟೆಲ್ಗೆ ಯಾಕೆ ಬರಬೇಕು ಅಂತ? ಸರ್, ಶಿವ ಹೋಟೆಲ್ ಯಾಕೆ ಬರ್ಬೇಕು ಅಂತಂದ್ರೆ ನಮ್ಮಲ್ಲಿ ಬಳಸುವ ಒಂದು ಪದಾರ್ಥ ಅಂದ್ರೆ ಎಣ್ಣೆ ಆಗಿರ್ಬೋದು, ಪ್ರತಿಯೊಂದು ದಿನಸಿ ಐಟಮ್ ಆಗಿರ್ಬೋದು ಪ್ಯೂರ್ ಇದೆ. ಆರ್ಗ್ಯಾನಿಕ್ ಆಗಿ ಏನು ಸಾಧ್ಯ ಆಗತ್ತೋ ಕೆಮಿಕಲ್ ಇಲ್ದಂಗೆ. ನಮ್ಮ ಉದ್ದೇಶ ಕೆಮಿಕಲ್ ಲೆಸ್ ಊಟ ಕೊಡ್ಬೇಕು ಅನ್ನೋದೊಂದು ಸೂಪರ್. ಉದ್ದೇಶ. ಅದಾದ್ಮೇಲೆ ಅದೇ ತರ ನಾವು ಗಾಣದ ಎಣ್ಣೆ ನ್ಯಾಚುರಲ್ ರೆಡಿ ಮಾಡಿ ನಾವೇ ಅಡಿಗೆ ಬಳಸಕ್ ಸ್ಟಾರ್ಟ್ ಮಾಡಿದ್ವಿ. ಆ, ಆಮೇಲೆ ಆರ್ಗ್ಯಾನಿಕ್ ಈಗ ಬೆಲ್ಲ, ಈ ಇತ್ತೀಚೆಗೆ ಸಕ್ಕರೆ ಬಂದ್ ಮಾಡಿ ಬೆಲ್ಲ ಬೆಳೆಸಕ್ಕೆ ಒಂದು 85% ಬೆಲ್ಲ ಬಳಸ್ತಾ ಇದ್ದೇವೆ ನಾವು. ಇದೇ ಟೈಪ್ ಕಲರು, ಟೇಸ್ಟಿಂಗ್ ಪೌಡ್ರು, ಯಾವ್ದು ವಿಷ ಅಂತ ನಮಗೇನು ಗೊತ್ತಾಯ್ತಲ್ಲ ಆ ವಿಷನ ನಾವು ಕೊಡಬಾರ್ದು ಕಸ್ಟಮರ್ಗೆ. ಅಂದ್ರೆ ಉದ್ದೇಶ ಏನು ಅಂತಂದ್ರೆ ನಾವು ಏನು ಬಿತ್ತುತ್ತೇವೋ ಅದು ಬೆಳಿತೈತೆ. ಈಗ ನಾವು ವಿಷ ಕೊಟ್ರೆ ಕಸ್ಟಮರ್ ಅದನ್ನ ಅದ್ರದ್ದು ಅನಾರೋಗ್ಯ ಹೋದ್ರೆ ನಮಗೇನು ಒಳ್ಳೇದಾಗಲ್ಲ. ಈಗ ಜೋಳ ಬಿತ್ತಿದ್ರೆ ಜೋಳ ಬರ್ತೈತೆ, ಅದು ಅಡಿಕೆ ಬಿತ್ತಿದ್ರೆ ಅಡಿಕೆ ಬರುತ್ತೆ. ಅಂದ್ರೆ ನಾವು ಒಳ್ಳೇದವ್ರಿಗೆ ಮಾಡಿದ್ರೆ ಕಸ್ಟಮರ್ಗೆ ಅದು ಆಟೋಮೆಟಿಕ್ ಆಗಿ ನಮಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ. ಎಷ್ಟು ವರ್ಷ ಆಯ್ತು ಈ ಗಾಣದ ಎಣ್ಣೆಯನ್ನು ಬಳಸೋದು ಮತ್ತೆ ವಿಷಮುಕ್ತ ಆಹಾರ ಕೊಡಬೇಕು ಅಂತ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? ಸರ್, ಈಗ ಸುಮಾರು 1.5 ವರ್ಷ ಆಯ್ತು. ನಾವು ಬಹಳ ಪ್ರಯತ್ನ ಮಾಡಿ ಈಗ ಗಾಣದ ಎಣ್ಣೆ ಸಡನ್ಲಿ ಹೋಟೆಲಿಗೆ ಬಳಸ್ಬೇಕಂದ್ರೆ ಬಹಳ ಕಷ್ಟ. ಯಾರು ಪ್ರಯತ್ನ ಮಾಡಿಲ್ಲ. ಯಾಕಂದ್ರೆ ಕಾಸ್ಟ್ಲಿ ಒಂದು, ಆಮೇಲೆ ಅದ್ರದ್ದ ಕೆಲವೊಂದು ಕಚ್ಚಾ ಬರ್ತದೆ. ಅದು ಶೇಂಗಾ ಎಣ್ಣೆ ಕಚ್ಚಾ ಇರೋದ್ರಿಂದ ಏನಾಗುತ್ತೆ, ಕ್ಲೀನ್ ಆಗಿ ಬಿಸಿ ಮಾಡಿ ಆಮೇಲೆ ಯೂಸ್ ಮಾಡ್ಬೇಕು. ಸಡನ್ಲಿ ಹಾಕಿದ್ರೆ ಆ ಶೇಂಗಾ ದೋಸೆನೆ ಬರಕ್ ಸ್ಟಾರ್ಟ್ ಆಗುತ್ತೆ. ಆಯಿಲ್ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿದ್ವಿ. ಒಂದ್ 2-3 ಸರಿ ಮಾಡಿದ್ವಿ, ಕೆಡ್ತು. ಮತ್ತೆ ಇದು ಮಾಡಿ ಒಂದು 6 ತಿಂಗಳು ಕಂಟಿನ್ಯೂ ಪ್ರಯತ್ನ ಮಾಡಿದ್ಮೇಲೆ ಅದು ನಮಗೆ ಇದಾಯ್ತು ಸರ್. ಅದು ಸಕ್ಸಸ್ ಆಯ್ತು. ಈಗ ಒಳ್ಳೆ ಚೆನ್ನಾಗಿ ನಡೀತಾ ಐತೆ, ಕಸ್ಟಮರ್ ರೆಸ್ಪಾನ್ಸ್ ಚೆನ್ನಾಗೈತೆ. ಈಗ ಗಾಣದ ಎಣ್ಣೆ ಲೀಟರ್ 300 ರೂಪಾಯಿ ಆ ರೀತಿ ಇರುತ್ತೆ ರೇಟು. ನಾರ್ಮಲ್ ಎಣ್ಣೆ 150-100 ರೂಪಾಯಿ ಎಲ್ಲ ಸಿಗುತ್ತೆ ನಿಮಗೆ. ಹೌದು. ಕಾಸ್ಟ್ಲಿ ಅನ್ಸಲ್ವಾ ನಿಮಗೆ ಬಳಸಲಿಕ್ಕೆ? ಹೌದು ಸರ್, ನಮಗೆ ಒಂದು ತಿಂಗಳಿಗೆ ಸುಮಾರು 1 ಲಕ್ಷ ರೂಪಾಯಿ ಎಕ್ಸ್ಪೆನ್ಸ್ ಆಗುತ್ತೆ. ಎಕ್ಸ್ಟ್ರಾ ಎಕ್ಸ್ಪೆನ್ಸ್. ಹೌದು. ಈ ಹಿಂದೆ ಒಂದು 50,000-60,000 ರೂಪಾಯಿದಾಗೆ ನಾವು ನಾರ್ಮಲ್ ಎಣ್ಣೆ ಬಳಸ್ತಿದ್ವಿ. ಇದ್ರದ್ದು ಎಕ್ಸ್ಪೆನ್ಸಿವ್ ನೋಡಿದ್ರೆ ನಮಗೆ 3% ಹೆಚ್ಚಾಗುತ್ತೆ. ಎಕ್ಸ್ಪೆನ್ಸಿವ್ ಆಯ್ತು. ಆದ್ರೆ ನಾವ್ ಏನ್ ಮಾಡಿದ್ವಿ, ಕೆಲವೊಂದು ಹೊಸ ಟೆಕ್ನಾಲಜಿ ಯೂಸ್ ಮಾಡಿ ಬೇರೆ ಕಡೆ ನಾವು ಈಗ ನಿಮಗೆ ತೋರಿಸಿದ್ವಿ, ಬಾಯ್ಲರ್ ತೋರಿಸಿದ್ವಿ. ಅದರಿಂದ ನಮಗೆ ಗ್ಯಾಸ್ ಸೇವ್ ಆಗ್ತಾ ಐತೆ 1-2 ಲಕ್ಷ. ಆಮೇಲೆ ಎಲೆಕ್ಟ್ರಿಕಲ್ ಗಾಡಿಗಳು ತೋರಿಸಿದ್ವಿ, ಅದರಿಂದ ನಮಗೆ ಒಂದು 30-40 ಸಾವಿರ ಪೆಟ್ರೋಲ್ ಡೀಸೆಲ್ ಸೇವ್ ಆಗುತ್ತೆ. ಹಂಗಾಗಿ ಆ ಟೈಪ್ ನಾವು ಈ ಲಾಸ್ ಅನ್ನ ಅಲ್ಲಿ ಕವರ್ ಮಾಡ್ತೀವಿ. ಲಾಸ್ ಅಂತೂ ಆಗಲ್ಲ. ಆಮೇಲೆ ಎಷ್ಟು ಬರ್ತೀವಿ ಸರ್? ಈಗ ಬಾಯ್ಲರ್ ಯೂಸ್ ಮಾಡೋಕ್ಕಿಂತ ಮುಂಚೆ ಗ್ಯಾಸ್ ಯೂಸ್ ಮಾಡ್ತಿದ್ರಲ್ಲ, ಎಷ್ಟು ಒಂದು 2.5-3 ಲಕ್ಷ ರೂಪಾಯಿ ನಮ್ದು ಗ್ಯಾಸ್ ಸಿಲಿಂಡರ್ದು ಖರ್ಚು ಬರೋದು. ಈಗ ಒಂದು 70,000-80 ಸಾವಿರ ನಮಗೆ ಸಿಲಿಂಡರ್ ಖರ್ಚು ಬರ್ತಾ ಇತ್ತು. ಸೊ ಅಲ್ಲಿ ಉಳಿದಂತದನ್ನ ಇಲ್ಲಿ ಕಸ್ಟಮರ್ಸ್ ಅಲ್ಲಿ ನೀವು ಹೇಳಿದ್ರೆ ಲಾಸ್ ಆಗುತ್ತೆ ಅಂತ, ಅಲ್ಲಿದು ನಾವು ಲಾಸ್ ಅನ್ನು ಇಲ್ಲಿ ಕವರ್ ಮಾಡ್ಕೊಂತೀವಿ. ಕಸ್ಟಮರ್ಗೆ ಯಾವ್ದು ರೇಟ್ ಜಾಸ್ತಿ ಮಾಡಿಲ್ಲ, ಒಂದು ಒಳ್ಳೆ ಇದು ಕೊಡ್ತಾ ಇದ್ವಿ. ಈ ಶುದ್ಧ ಸಸ್ಯಾಹಾರಿ ಅಂದ್ರೆ ಏನೇನು ಸಿಗುತ್ತೆ ನಿಮ್ಮಲ್ಲೆಲ್ಲ? ಸರ್, ನಮ್ಮಲ್ಲಿ ಬೆಳಗ್ಗೆ ತಿಂಡಿ ಸಿಗುತ್ತೆ. ಬೆಳಗ್ಗೆ 6 ಗಂಟೆಗೆ ಓಪನ್ ಇರುತ್ತೆ. 6 ಗಂಟೆಗೆ ಇಡ್ಲಿ ಸಿಗುತ್ತೆ ನಿಮ್ಗೆ. ಅಲ್ಲಿ ಇಡ್ಲಿ, ವಡ, ದೋಸೆ, ಸಾಂಬಾರ್, ಚಟ್ನಿ, ಮತ್ತೆ ಪೂರಿ, ಕೇಸರಿ ಬಾತ್, ಉಪ್ಪಿಟ್ಟು, ಇವೆಲ್ಲ ತಿಂಡಿ ಐಟಮ್ ಎಲ್ಲ ಸಿಗ್ತಾವು. ನೆಕ್ಸ್ಟ್ 12 ಗಂಟೆಯಿಂದ ಊಟ ಸ್ಟಾರ್ಟ್ ಆಗುತ್ತೆ. ಊಟದಲ್ಲಿ ಬಿಸಿ ಬಿಸಿ ಜೋಳದ ರೊಟ್ಟಿ, ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ತಾಳಿ ಮಾಡಿದೀವಿ. ಅದೆಲ್ಲದೂ ಸಹಿತ ಒಳ್ಳೆ ಜನಗಳಿಗೆ ಒಂದು ಒಳ್ಳೆ ಅಭಿಪ್ರಾಯ, ಚೆನ್ನಾಗೈತೆ. ಸ್ಟಾರ್ಟಿಂಗ್ ಈ ಸಕ್ಕರೆನ ಏಕದಮ್ ನಿಲ್ಲಿಸ್ತಾರೆ, ಯಾಕಂದ್ರೆ ಬಹುತೇಕ 90% ಸಕ್ಕರೆನ ಬಳಸ್ತಾರೆ ಹೋಟ್ಲ್ಗಳಲ್ಲಿ. ಸಕ್ಕರೆ ಡೌನ್ ಮಾಡಿದಾಗ ಕಸ್ಟಮರ್ ರಿಯಾಕ್ಷನ್ ಯಾವ ರೀತಿ ಇತ್ತು ನಿಮಗೆ? ಅಕ್ಸೆಪ್ಟ್ ಮಾಡಿದ್ರೆ ಜನ? ಸರ್, ಬಹಳ ಅಬ್ಜೆಕ್ಷನ್ ಬಂದ್ ಸರ್. ಕೆಲವೊಂದು ಇರ್ತಾವು, ಹೊಸದೇನಾರ ಮಾಡ್ಬೇಕಾದ್ರೆ ಸಮಸ್ಯೆಗಳು ಇದ್ದೇ ಇರ್ತಾವು. ಅವೆಲ್ಲವನ್ನು ಟ್ರೈ ಮಾಡಿದ್ವಿ, ಚೆಕ್ ಮಾಡಿದ್ವಿ, ಲಾಸ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಮತ್ತೆ ಟ್ರೈ ಮಾಡಿದ್ವಿ, ಬಿಡ್ಲಿಲ್ಲ. ಒಳ್ಳೇದ್ ಮಾಡ್ಬೇಕನ್ನೋ ಉದ್ದೇಶ ಇರೋದ್ರಿಂದ ಬಿಡ್ಲಿಲ್ಲ. ನಾವು 3 ತಿಂಗಳು 4 ತಿಂಗಳು ಲಾಸ್ ಆಯ್ತು, ಕೆಡ್ತು, ಬಹಳ ಐಟಮ್ ಕೆಟ್ಟು, ಆದ್ರೂ ಸಹಿತ ನಾವು ಬಿಡ್ಲಿಲ್ಲ, ಪ್ರಯತ್ನ ಮಾಡಿದ್ವಿ. ಈಗ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ ಸರ್. ಈಗ ಸ್ವೀಟ್ ಐಟಮ್ ಅಂದ್ರೆ ಕೇಸರಿ ಬಾತು, ಬಹುತೇಕ ಕೇಸರಿ ಬಾತಿಗೆ ಸಕ್ಕರೆ ಹಾಕದೆ ಅದು ವಾಡಿಕೆ. ಅದು ಹೇಗೆ ಪ್ರಿಪೇರ್ ಮಾಡ್ತೀರಿ ನೀವು? ಸರ್, 100% ಸಕ್ಕರೆನೆ ಬಳಸೋದು ಕೇಸರಿ ಬಾತಿಗೆ. ಆದ್ರೆ ನಾವು ಹೇಳಿದ್ವಿಲ್ಲ, ಹೊಸದಾಗಿ ಏನೋ ಮಾಡ್ಬೇಕಾದ್ರೆ ಒಂದು ಲಾಸ್ ಇದು ಇರ್ತದೆ. ನಾವು ಕೇಸರಿ ಬಾತ್ ಬೆಲ್ಲ ಹಾಕಿ ಮಾಡಿದಾಗ ಕೆಡ್ತು, ಲಾಸ್ ಆಯ್ತು. ಮತ್ತೆ ಟ್ರೈ ಮಾಡಿದ್ವಿ. ಫೈನಲ್ ಅಲ್ಲಿ ನಮಗೆ ಈಗ ಕೇಸರಿ ಬಾತ್ ಬೆಲ್ಲದಿಂದನೇ ಮಾಡ್ತಾ ಇದ್ವಿ, ಚೆನ್ನಾಗಿ ಬರ್ತಾ ಇತ್ತು.
ಓಕೆ ಕಸ್ಟಮರ್ ಚೆನ್ನಾಗಿದೆ. ಸ್ಯಾಟಿಸ್ಫ್ಯಾಕ್ಷನ್. ಒಂದು ಕೇಳಿದ್ರೆ ಮತ್ತೊಂದು ಕೇಳ್ತಾ ಇದಾರೆ ಈಗ. ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಕಾಫಿ ಟೀ ಎಲ್ಲ ಹೇಗೆ, ಅದು ಕೂಡ ಬೆಲ್ಲದ್ದು ಸರ್ ಎಲ್ಲ ಕಾಫಿ, ಟೀ, ಬೂಸ್ಟ್, ಬಾದಾಮ್ ಮಿಲ್ಕ್ ಎಲ್ಲದು ಜ್ಯೂಸ್ ಇದ್ದ ಹಿಡಿದು ಎಲ್ಲದಕ್ಕೂ ಸಕ್ಕರೆ ಬದಲು ಬೆಲ್ಲ ಬಳಸ್ತಾ ಇದ್ದೀವಿ. ಏನು ಉದ್ದೇಶ ಏನು ಅಂದ್ರೆ ಈಗ ಈ ರೀತಿ ಗಾಣದ ಎಣ್ಣೆ ಬಳಸುವಂಥದ್ದು, ಸಾವಯವ ಬೆಲ್ಲ ಬಳಸುವಂಥದ್ದು, ಅದೆಲ್ಲ ಏನು ಉದ್ದೇಶ ಏನು ಅಂತ ಹೇಳಿ? ಸರ್ ನಾ ಹೇಳಿದೆ, ಈಗ ನಾವು ಏನು ಕಸ್ಟಮರ್ ಅಲ್ಲಿ ಬಿತ್ತೀವೋ ಅದೇ ಬೆಳೆಯೋದು. ಈಗ ಭೂಮಿಗೆ ಏನು ಬಿತ್ತಿದೇವಲ್ಲ ಅದೇ ಟೈಪ್ ಜೋಳ ಬಿತ್ತಿದ್ರೆ ಜೋಳ ಬೆಳೆದೈತೆ, ಅಡಿಕೆ ಬಿತ್ತಿದ್ರೆ ಅಡಿಕೆ ಬೆಳೆಯುತ್ತೆ. ನಾವು ಕಸ್ಟಮರ್ ಅಲ್ಲಿ ಒಳ್ಳೇದು ಬಿತ್ತಿದಾಗ ಅದು ಆಟೋಮೆಟಿಕ್ ನಮಗೆ ಬೆಳೆದು ಒಂದಲ್ಲ ಒಂದ್ ದಿವಸ ಫಲ ಕೊಡ್ತೈತೆ. ಈಗ ಲಾಸ್ ಆದ್ರೂ ನಮಗೆ ಮುಂದೊಂದ್ ದಿವಸ ನಮಗೆ ಒಂದು ಒಳ್ಳೆ ಒಂದು ಇದು ಸಿಗ್ತೈತೆ ಅಂತ ನಮಗೆ ಒಂದು ಆಸೆ. ನಿಮ್ಮಲ್ಲಿ ಏನು ಫೆಸಿಲಿಟೀಸ್ ಏನಿದೆ ಸರ್ ಎಲ್ಲ ಹೋಟೆಲಲ್ಲಿ? ಸ್ಪೆಷಲಿಟಿ ನಮ್ಮಲ್ಲಿ ಲಾಡ್ಜಿಂಗ್ ಇದೆ, ಓಕೆ. ಆಮೇಲೆ ಹಾಲ್ಸ್ ಇದಾವೆ, ಫಂಕ್ಷನ್ ಹಾಲ್ ಇದೆ, ಮತ್ತೆ ಓಪನ್ ಲಾನ್ ಇದೆ. ಫಂಕ್ಷನ್ಗಳು, ಬರ್ತ್ಡೇ ಪಾರ್ಟಿ, ಯಾವುದೇ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಇದ್ರೂ ನಾವು ನಮ್ಮ ಹಾಲ್ ಫ್ರೀ ಆಗಿ ಕೊಡ್ತೀವಿ. ಊಟದ ಆಟ ಕೊಟ್ರೆ ಹಾಲ್ ಫ್ರೀ ಕೊಡ್ತೀವಿ. ಆಮೇಲೆ 20 ಜನ 30 ಜನ ಇದ್ರೆ ಸಪರೇಟ್ ಆಗಿ ಹಾಲ್ ಅಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆ ಮಾಡ್ತೀವಿ. ಎಸಿ ನಾನ್ ಎಸಿ ಎರಡು ಇದೆ ಊಟಕ್ಕೆಲ್ಲ? ಹೌದು ಸರ್, ಎಸಿ ಮತ್ತೆ ನಾನ್ ಎಸಿ ಎರಡು ಇದೆ. ಎರಡರಲ್ಲಿ ಒಂದು 150 ಜನ ಒಂದೇ ಸರಿ ಬಂದ್ರು ನಾನು ಊಟ ಕೊಡೋ ಒಂದು ಇದು ಇದೆ. ಆಮೇಲೆ ನಾವು ಸಿಟ್ಟಿಂಗ್ ಏರಿಯಾದಕ್ಕಿಂತ ಕಿಚನ್ ಏರಿಯಾನೇ ಜಾಸ್ತಿ ಇದೆ. ಹೌದೌದು, ಅದಕ್ಕೆ ಎಷ್ಟು ಜನ ಬಂದ್ರು ನಾವು ಹಾಫ್ ಅನ್ ಅವರ್ ನಮಗೆ ಟೈಮ್ ಕೊಟ್ರೆ 100-200 ಜನ ಒಂದೇ ಸರಿ ಬಂದ್ರು ನಾವು ಅಡಿಗೆ ಮಾಡಿ ಕೊಡೋ ಒಂದು ಇದು ಇದೆ. ಈ ಡಾರ್ಮಿಟರಿ ವ್ಯವಸ್ಥೆ ಎಲ್ಲ ಇದೆ ಅಂತಿದ್ರೆ, ಅಂದ್ರೆ ತುಂಬಾ ಬಜೆಟ್ ಲೋ ಬಜೆಟ್ ಅಲ್ಲಿ ಯಾರೋ ಬಂದು ಸ್ಟೇ ಮಾಡೋರು, ಈಗ ಅದೇನು ಯಾವ ರೀತಿ ಇದೆ ಸರ್? ಅದು ಬಜೆಟ್ ಯಾವ ರೀತಿ ಇದೆ ಸರ್? ನಮ್ಮಲ್ಲಿ 300 rupees ಪರ್ ಬೆಡ್ ಇದೆ ಸರ್. ಅಂದ್ರೆ ಒಂದು ರೂಮ್ ಅಲ್ಲಿ 4 ಬೆಡ್ ಇರ್ತಾವು. 1200ಗೆ ಒಂದು ರೂಮ್ ಸಿಗುತ್ತೆ ನಮಗೆ. ಅವ್ರಿಗೆ ಬಿಸಿ ನೀರು, ಬಾತ್ರೂಮ್ ವ್ಯವಸ್ಥೆ ಎಲ್ಲ ಸಿಗುತ್ತೆ. ಚೆನ್ನಾಗಿದೆ ಸರ್. ಲಾಡ್ಜ್ ಅಲ್ಲೆಲ್ಲ ಕೂಡ ಬಿಸಿನೀರು ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಿ 24 hours ಬಿಸಿನೀರು ಸಿಗುತ್ತೆ ಸರ್. ಎಸಿ ಇರುತ್ತೆ ಅಲ್ಲಿ, ರೂಮ್ ಲಕ್ಸುರಿ ಇರುತ್ತೆ ಅಲ್ಲಿ ಸಹಿತ. ಅದು 2500 ಸ್ಟಾರ್ಟಿಂಗ್ ಇದೆ ಸರ್. ಅಲ್ಲಿ ಬಿಸಿನೀರಿಗೆಲ್ಲ ಹೇಗೆ ಮಾಡ್ತೀರಿ? ಎಲ್ಲ ಎಲೆಕ್ಟ್ರಿಸಿಟಿನ ಅಥವಾ ಸೋಲಾರ್ ಆ ರೀತಿ ಪ್ಲಾನ್ ಮಾಡಿದ್ದೀರಾ ಸರ್? ನಾವು ಬಿಸಿನೀರಿಗೆ ಆಕ್ಚುಲಿ ಎಲೆಕ್ಟ್ರಿಕಲ್ ಎಲ್ಲರೂ ಬಳಸ್ತಾರೆ. ನಾವು ಸೋಲಾರ್ ವಾಟರ್, ಅಂದ್ರೆ ಸೋಲಾರ್ ವಾಟರ್ ಟ್ಯಾಂಕ್ ಬಳಸಬೇಕು ಅಂತೇಳಿ ಸೋಲಾರ್ ಇದ್ದನೇ ನಾವು ಇಡೀ ಲಾಡ್ಜಿಂಗಿಗೆ ನಾವು ಬಿಸಿನೀರು ಕೊಡ್ತಾ ಇದೀವಿ. ಅದರಿಂದ ನಮಗೆ ಏನಾಗುತ್ತೆ, ಸೇವ್ ಆಗುತ್ತೆ. ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು 3000-4000-5000 ನಮ್ ಕರೆಂಟ್ ಬಿಲ್ ಸೇವ್ ಆಗುತ್ತೆ. ಸೋಲಾರ್ ಬಳಸೋದು. ಇಲ್ಲಿಗೆ ಬರ್ಬೇಕಂದ್ರೆ ಜನ, ಈಗ ಶಿವ ಹೋಟೆಲ್ ಬರ್ಬೇಕಂದ್ರೆ ಬೆಂಗಳೂರಿಂದ ಬರುವಂತಾರೆ ಯಾವ ರೀತಿ ಬರ್ಬೇಕು? ಅದು ಹುಬ್ಬಳ್ಳಿಯಿಂದ ಬರುವಂತಾರೆ ಯಾವ ರೀತಿ ಬರ್ಬೇಕು? ಮಾರ್ಗ ಸರ್ ಬೆಂಗಳೂರಿಂದ ಬರೋದ್ರೆ ಈಗ ದಾವಣಗೆರೆ ಆದ್ಮೇಲೆ ಹರಿಹರ ತುಂಗಭದ್ರಾ ನದಿ ಬರುತ್ತೆ. ನದಿ ಆದ್ಮೇಲೆ 1 ಕಿಲೋಮೀಟರ್ ಆದ್ಮೇಲೆ ನಮ್ಮ ಹೋಟ್ಲು ದೊಡ್ಡದಾಗಿ ಕಾಣುತ್ತೆ, ಹೈವೇಗೆ ಕಾಣುತ್ತೆ. ಈ ಕಡೆಯಿಂದ ಹುಬ್ಳಿಂದ ಬರ್ಬೇಕಾದ್ರೆ ಇಲ್ಲಿ ಚಳಗೇರಿ ಟೋಲ್ ಇದೆ. ಟೋಲಿಂದ 3 ಕಿಲೋಮೀಟರ್ ಬಂದ್ರೆ ಯೂ ಟರ್ನ್ ತಗೊಂಡ್ರೆ ನಮ್ದು ಹೋಟೆಲ್ ಕಾಣುತ್ತೆ. ಆ ಕಡೆಯಿಂದನೇ ಕಾಣ್ತೈತೆ. ಆ ಟೋಲ್ ಮುಂದೆ ನಮ್ಮ ಹೋಟ್ಲು ಚಳಗೇರಿ ಟೋಲ್ ಇದ್ದ. ಎಷ್ಟು ಜನ ಎಂಪ್ಲಾಯ್ಗಳೆಲ್ಲ ಎಷ್ಟು ಜನ ಎಂಪ್ಲಾಯ್ಮೆಂಟ್ ಮಾಡಿದಿರಿ? ಸರ್ ಒಂದು 40 ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಸರ್ ನಾವು. ಮುಂದೆ ನಾವು ಇನ್ನೂ ಜಾಸ್ತಿ ಕೊಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೊಸದಾಗಿ ನಾವು ಬ್ರಾಂಚಸ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದೀವಿ. ಆಮೇಲೆ ಈಗ ಒಂದು ಲೇಡೀಸ್ ಈಗ ನೋಡ್ರಿ, ಹಿಂದೆ ಒಂದು 15 ಜನ ಕೆಲಸ ಮಾಡ್ತಾರೆ. ಅವರು ಪಾಪ ಜಮೀನಲ್ಲಿ ಕೆಲಸ ಮಾಡ್ತಿದ್ರು. ಒಂದ್ ದಿವಸ ಕೆಲಸ ಸಿಗೋದು, ಒಂದ್ ದಿವಸ ಕೆಲಸ ಸಿಕ್ಕಿದ್ದಿಲ್ಲ. ಅಂತವ್ರಿಗೆ ಇಲ್ಲಿ ವರ್ಷ ಪೂರ್ತಿ ನಾವು ಕೆಲಸ ಕೊಡ್ತಾ ಇದ್ದೀವಿ. ಒಂದು 15 ಜನ ಲೇಡೀಸ್, ಒಂದು 25 ಜನ ಜೆಂಟ್ಸ್, ಗಂಡು ಮಕ್ಕಳು ಸಹಿತ ಕೆಲಸ ಮಾಡ್ತಾ ಇದಾರೆ. ಒಳ್ಳೆ ಒಂದು ಅವ್ರಿಗೆ ಪಾಪ ಕಂಟಿನ್ಯೂ ಕೆಲಸ ಇರುತ್ತೆ. ಒಂದು ಒಳ್ಳೆ ಇಲ್ಲಿ ನಮ್ಮ ಈಗ ಎಲ್ಲೋ ಹೋಗಿ ದುಡಿಬೋದು ಸರ್. ಈಗ ಬೆಂಗಳೂರಿಗೆ ಹೋಗಿ ದುಡಿತಾರೆ, ಅಲ್ಲಿ ಚೆನ್ನಾಗೈತೆ ಇಲ್ಲಿ ಚೆನ್ನಾಗೈತೆ ಅಂತಾರೆ. ಅಲ್ಲಿ ನಮ್ಮೂರಲ್ಲೇ ಯಾಕೆ ಒಂದು ಉದ್ಯೋಗ ಸೃಷ್ಟಿ ಮಾಡಬಾರ್ದು ಅಂತೇಳಿ ಇದು ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿದ್ವಿ ಸರ್. ನೋಡ್ರಿ, ನಾವು ತರಕಾರಿ ಕ್ಲೀನ್ ಮಾಡ್ತೇವಿ. ಬಂದು ತರಕಾರಿ ಬರ್ತೈತಿ, ಬಂದು ಆಮೇಲೆ ಅವ್ನು ಹೊಂದಿಸ್ಕೊಂತೀವಿ, ಜೋಡಿಸ್ಕೊಂತೀವಿ, ಫ್ರೀಜ್ ವಾಶ್ ಮಾಡ್ಕೊತೀವಿ, ತೊಳಿತೀವಿ, ಎಲ್ಲ ಕ್ಲೀನಾಗಿ ಕೆಲಸ ಮಾಡ್ತೀವಿ. ಜೋಳ ಹಸು ಮಾಡ್ಕೊತೀವಿ, ಜೋಳ ತೊಳಿತೀವಿ, ಬಿಸಿಲಿಗೆ ಒಣಗಿಸ್ತೀವಿ, ಆಮೇಲೆ ಗಿಣಿ ಕಳಿಸ್ತೀವಿ. ನಾವು ಎಲ್ಲ ಕೆಲಸನೂ ಮಾಡ್ತೀವಿ. ಆಮೇಲೆ ರೊಟ್ಟಿದು ಮಾಡ್ತೀವಿ, ತೊಳ್ಕೊತೀವಿ. ನಾವು ಕೆಲಸ ಮಾಡೋದು ಒಂದು 15 ಮಂದಿ ಇರ್ತೀವಿ. ನಮ್ಮ ಓನರ್ ಪಟ್ಟು ತಿನ್ರಿ. ನಮ್ಮ ಮೇಡಮ್ 10 ವರ್ಷ ಆತ್ರಿ. ನಮ್ಮ ಮೇಡಮ್ಮರು ಹಂಗಾರ, ನಮ್ಮ ಸೌಕರು ಹಂಗಾದಾರ. ಒಂದು ಮನೆ ಮಕ್ಕಳ ಥರ ನೋಡ್ಕೊಂತಾರೆ. ನಮ್ಗೆ ಇದು ಹೋಟೆಲ್ಲ ಮನೆ ಆಗೈತಿ, ನಮ್ಮ ಮನಿನ ಹೋಟೆಲ್ ಆಗೈತಿ. ನ್ಯಾಯ ಶಿವ ಇದು ಅಂದ್ರೆ ಅವ್ರು ಇದು ಅಂದ್ರೆ ನಮ್ಗೆ ಎದಕ್ಕೂ ಕಡಿಮೆ ಮಾಡಿಲ್ರಿ. ನಮ್ಗೆ ಏನೂ ತೊಂದರೆ ಇಲ್ಲ. ಅವ್ರಿಂದ ಸಿಗ್ಬೇಕಾದ್ರೆ ನಾವು ಕೊಡಿ. ನಮ್ಮ ಹೆಸರು ಚೈತ್ರನ್ ರೀ. ನಾವು ಖಂಡೇರಾಯಣಿಂದ ಬರ್ತೀವಿ ರೀ. ಬೆಳಗ್ಗೆ ಎಲ್ಲ ಕಿಚನ್ ಕ್ಲೀನ್ ಮಾಡ್ಕೊಂತವ್ರಿ. ಈಗ ಕೆಲಸ ಹಿಟ್ಟಿನ ಪಲ್ಯ ಜುನ್ಕ ಮಾಡ್ತಾವ್ರಿ, ಬುತ್ತಿ ಉಂಡಿ ಮಾಡ್ಕೊಂತವ್ರಿ, ಮತ್ತು ತಾಲಿ ಜ್ಯೂಸ್ ಮಾಡ್ತೇವ್ರಿ, ರೊಟ್ಟಿ ಮಾಡ್ತೇವ್ರಿ, ಖಡಕ್ ರೊಟ್ಟಿ ಮಾಡ್ತೇವ್ರಿ, ಖಾಲಿ ರೊಟ್ಟಿ ಮಾಡ್ತೇವ್ರಿ, ಚಪಾತಿ ಮಾಡಿಕೊಡ್ತೇವ್ರಿ.
ಸಾಯಂಕಾಲ ಮತ್ತು ಉಳಿದಿದ್ದು ಎಲ್ಲ ಕೆಲಸ ಮಾಡ್ಕೊಂತೇವ್ರಿ. ನಮ್ಮ ಸಾವ್ಕಾರ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ರಿ ನಮಗೆ. ಬಂದು ನಮ್ಮ ಹತ್ರ ನಿಲ್ಲೋದು ಅಗಲೆಲ್ಲ ಕಿರಿಕಿರಿ ಮಾಡೋದು ಯಾವ್ದು ತೊಂದರೆ ಇಲ್ರಿ. ಸುಮ್ಮನೆ ನಮ್ಮ ಪಾಡಿ ನಮ್ಮ ಫ್ರೀಯಾಗಿ ಕೆಲಸ ಮಾಡ್ಕೊಳಕ್ ಬಿಡ್ತಾರೆ. ಆ ಥರ ಏನು ತೊಂದರೆ ಇಲ್ಲ. ನಾವು ಕೊರೂರಿಂದ ಬರ್ತಾವ್ರಿ. ಬೆಳಗ್ಗೆ 6 ಗಂಟೆ ಬರ್ತಾವ್ರಿ. 6 ಗಂಟೆ ಬಂದು 4 ಗಂಟೆ ಮಟ್ಟ ಕೆಲಸ ಮಾಡಿ 4 ಗಂಟೆ ಬಿಡ್ತಾವ್ರಿ. ಇಲ್ಲಿ ಎಲ್ಲರೂ ಒಂಥರ ಮನ್ಯಾರ ಒಟ್ಟಿಗೆ ಇದ್ದಂಗೆ ಅದಾವ್ರಿ. ಒಟ್ಟು ನಮ್ಮ ಮನ್ಯಾಗ ಕೆಲಸ ಮಾಡ್ತಿದ್ದೇವನಂತ ಅನಿಸುತ್ತೆ ನಮಗೆ. ಎಲ್ಲ ಕೆಲಸನೂ ಮಾಡ್ತೇವೆ. ರೊಟ್ಟಿ ಮಾಡೋದು, ಜಿಗಿಟ್ ಮಾಡ್ಕೊಳೋದು, ಮನ್ಯಾಗ ಏನು ಅಡಿಗೆ ಕೆಲಸ ಎಲ್ಲ ಮಾಡ್ಕೊಂತೇವ್ರಿ. ಆ ಥರ ಮಾಡ್ಕೊಂತೇವ್ರಿ ನಾವು. ಎಲ್ಲ ಚೆನ್ನಾಗಿದಾರೆ. ನಮ್ಮ ಮನೆಯವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ನೋಡ್ತಾರ್ರಿ ಅದೇ ಥರನೇ ನೋಡ್ತಾರೆ. ನಮ್ಮನ್ನ ಮನೆಯವ್ರ ಥರನೇ ನೋಡ್ಕೊಂತಾರೆ. ಅವರ ಬಂದು ಕರ್ಕೊಂಡು ಹೋಗ್ತಾರ್ರಿ, ಅವರ ಬಂದು ಬಿಟ್ಟು ಹೋಗ್ತಾರ್ರಿ. ನಮ್ಮವ್ರನ್ನ ಕರ್ಕೊಂಡ್ ಬರ್ತಾರಿ, ಕರ್ಕೊಂಬಂದ್ ಬಿಟ್ಟು ಹೋಗ್ತಾರ್ರಿ. ಮತ್ತೆ ಅವ್ರದೇ ಆಟೋ ಐತ್ರಿ. ಇಲ್ರಿ ನಾವಾಗಿ ನಾವು ಬರೋದಿಲ್ರಿ. ಬೇರೆ ಗಾಡಿಗಳಿಗೆ ಅದಕ್ಕೆ ಬೇರೆ ಕಡೆಗೆಲ್ಲ ನಾವೇ ಹೋಗ್ಬೇಕು, ನಾವೇ ಬರ್ಬೇಕ್ರಿ. ಅವರೆಲ್ಲ ಅವರ ಬಂದು ಕರ್ಕೊಂಡ್ ಹೋಗೋದು ಕರ್ಕೊಂಡ್ ಬರೋದು ಮಾಡ್ತಾರೆ. ಒಳ್ಳೆ ಇದನ್ನ ಕಲ್ಪಿಸ್ಕೊಟ್ರಿ ನಮಗೆ. ವ್ಯವಸ್ಥೆ ಕಲ್ಪಿಸ್ಕೊಟ್ರಿ. ಏನೇ ತೊಂದ್ರೆ ಇಲ್ರಿ. ಏನೇ ತೊಂದ್ರೆ ಇಲ್ದಾಗ ಸ್ಪಂದಿಸ್ತಾರ್ರಿ. ಮೊದ್ಲೆಲ್ಲ ಹೊಲಕ್ ಹೋಗಿದೀವ್ರಿ ನಾವು. ಹೊಲ್ದಾಗ ಅದ್ರ ಮಳಿಗೆ ಅದಕ್ಕೂ ಇದು ಮಾಡ್ಕೊಂಡ್ ಬರ್ತಿದ್ವಿ. ಆಮೇಲೆ ಕಡೆಲೆ ಈಗ 3 ತಿಂಗಳ ದುಡಿದ್ವಿ ಅಂತಂದ್ರ ಮತ್ತೆ ಈಗ ಕೆಲ್ಸ ಇಲ್ಲ ಅಂತಂದ್ರ ಮನ್ಯಾಗ ಕುತ್ಕೋಬೇಕೈತ್ರಿ. ಇಲ್ಲಾಂದ್ರೆ ಕಂಟಿನ್ಯೂ ಕೆಲಸ ಸಿಗ್ತತ್ರಿ ನಮಗೆ. ಆಮೇಲೆ ಅವ್ರ ಕರ್ಕೊಂಡ್ ಹೋಗೋದು ಕರ್ಕೊಂಬರ್ದು. ಆಮೇಲೆ ಒಳ್ಳೆ ಪೇಮೆಂಟ್ ರೀ ನಮ್ಗೆ. 350 ರೂಪಾಯಿ ಪೇಮೆಂಟ್ ಕೊಡ್ತಾರ್ರಿ. ಒಳ್ಳೆ ದಾರಿ ಐತ್ರಿ. ಆಮೇಲೆ ಗ್ಯಾಪ್ ಆಗೋದಿಲ್ಲಲ್ರಿ. ಕಂಟಿನ್ಯೂ ನಾವಾಗಿ ರಜಾ ಮಾಡ್ಬೇಕ್ರಿ. ಮಾಡಿದ್ರು ಸಂಘ ಅವನು ಮಾಡ್ಕೊಂಡವ್ರಿ. ಕಟ್ಟಾಕ ವಾರ ಕಟ್ಟಾಕನು ನಮಗೆ ಇದು ಅನುಕೂಲ ಆಕತ್ರಿ. ತೊಂದ್ರೆ ಇದ್ರೆ ಹೆಚ್ಚಿಗೆನೂ ಕೊಡ್ತಾರ್ರಿ ಕೇಳಿದ್ರ. ಈಗ ಶಿವ ಹೋಟೆಲ್ನ ಒಂದು ಬ್ರ್ಯಾಂಡ್ ಮಾಡ್ಲಿಕ್ಕೆ ಕೊಟ್ಟಿದ್ರಿ. ಹೌದು ಸರ್. S2B ಅಂತ, S2B ಗ್ರೂಪ್ಸ್ ಅಂತೇಳಿ ಏನು ಫ್ಯೂಚರ್ ಪ್ಲಾನ್ಸ್ ಏನು ಸರ್? S2B ಗ್ರೂಪ್ಸ್ ಅಂತಂದ್ರೆ ನಾಳೆ ನೆಕ್ಸ್ಟ್ ನಮ್ಮಲ್ಲಿ ನಮ್ಮ ಗ್ರೂಪ್ ಕೆಳಗೆ ಹೋಟೆಲ್ಗಳು ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದೀವಿ. ಕೆಲವೊಂದು ಪಾಯಿಂಟ್ಸ್ಗಳು ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ವಿ. ಕೆಲವೊಂದು EV ಟ್ರಾವೆಲ್ಸ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದೀವಿ. ಇವೆಲ್ಲ ಫ್ಯೂಚರ್ ಪ್ಲಾನಿಂಗ್ ಇದೆ ಸರ್. ಹಂಗೆ ಒಂದು ಗ್ರೂಪೇ ಮಾಡ್ತಾ ಇದ್ರಿ. S2B ಗ್ರೂಪ್ಸ್ ಅಂತೇಳಿ ಒಂದು ಗ್ರೂಪೇ ಮಾಡ್ತಾ ಇದೀವಿ. ಆ ಗ್ರೂಪ್ ಕೆಳಗೆ ಇವೆಲ್ಲ ಒಂದೊಂದೇ ಸ್ಟಾರ್ಟ್ ಮಾಡಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ವಿ. ಎಸ್ ಸರ್. ನಿಮ್ಗೆಲ್ಲರಿಗೂ ಇದೆಲ್ಲದಕ್ಕೂ ಸಪೋರ್ಟ್ ಆಗಿ ನಿಂತಿದ್ದಾರೆ ಸರ್ ನಿಮಗೆ? ಸರ್ ಇಲ್ಲಿ ನಮ್ಗೆ ಮೇನ್ ಅಂತಂದ್ರೆ ನಮ್ಮ ಗುರುಗಳು ಸಿದ್ಧಾರೂಢರು, ಇಲ್ಲಿ ಕಂಡೇರಾಯನಹಳ್ಳಿ ಅಂತ ಐತೆ, ಇಲ್ಲಿ ನಾಗರಾಜಾನಂದ ಗುರುಗಳು ಅಂತ ಸಿದ್ಧಾರೂಢರ ಒಂದು ಮಠ ಐತೆ. ಆ ಗುರುಗಳು ಪ್ರತಿ ನಾವು ಟೀ ಸ್ಟಾಲ್ ಇದ್ದ ಹಿಡಿದು ಹೋಟೆಲ್ಲು, ಡಾಬಾ, ರೆಸ್ಟೋರೆಂಟಿಗೆ ಬರೋ ತನಕನೂ ಅವರ ಒಂದು ಮಾರ್ಗದರ್ಶನದ ಮೇಲೆ ನಡೀತಾ ಐತೆ. ಮತ್ತೆ ಸಿದ್ಧಾರೂಢರ ಆಶೀರ್ವಾದ, ಆಮೇಲೆ ಶಿವಾನಂದ ಭಾರತಿ ಅಜ್ಜವ್ರು ಅಂತೇಳಿ ಇಂಚಿಲ್ದವರು, ಅವರ ನಾಗರಾಜೇಂದ್ರ ಗುರುಗಳು, ಅವರು ಸಹಿತ ಇಲ್ಲಿ ಬಂದು ಸಾಕಷ್ಟು ಸಲ ಆಶೀರ್ವಾದ ಮಾಡೋಗಿದ್ದಾರೆ. ಅವರ ಎಲ್ಲರ ಒಂದು ಗುರುವಿನ ಆಶೀರ್ವಾದದಿಂದ, ನಮ್ಮ ಒಂದು ಒಳ್ಳೆ ಪ್ರಯತ್ನದಿಂದ ಇದು ಶಿವ ಹೋಟೆಲ್ ನಿಂತಿದೆ ಸರ್. ಈಗ ಕಿಚನ್ ಹೇಳ್ತಾ ಇದ್ದೀವಿ ಸರ್, ನಾನೇ ಕೆಲಸ ಮಾಡಿದೆ ಅಂತೇಳಿ. ಈಗೆಲ್ಲ ಕಿಚನ್ ಡಿಪಾರ್ಟ್ಮೆಂಟ್ ಎಲ್ಲ ಯಾರು ನೋಡ್ಕೊಂತಿದ್ದಾರೆ ಎಲ್ಲ ಜೊತೆಗೆ? ಸರ್ ಈಗ ಕಿಚನ್ ಡಿಪಾರ್ಟ್ಮೆಂಟ್ ಎಲ್ಲ ಈಗ ಜೋಳದ ರೊಟ್ಟಿ ಮತ್ತೆ ಉತ್ತರ ಕರ್ನಾಟಕ ತಾಲಿ ಇವೆಲ್ಲವನ್ನೂ ಏನಿದಾವಲ್ಲ ಅವನ್ನ ನಮ್ಮ ಮಿಸ್ಸಸ್ ನೋಡ್ಕೊಂತ ಇದಾರೆ ಸರ್. ಅವರು ಸಹಿತ ನಮ್ಗೆ ಸಪೋರ್ಟ್ ಕೊಟ್ಟರು. ಅದಾದ್ಮೇಲೆ ಕಿಚನ್ ಡಿಪಾರ್ಟ್ಮೆಂಟ್ ಎಲ್ಲ ಅವ್ರು ನೋಡ್ತಾರೆ. ಉಳಿದದ್ದೆಲ್ಲ ನಾವು ಸ್ಟಾಫು ಮತ್ತೆ ಬ್ಯಾಂಕು ಮತ್ತೊಂದು ವ್ಯವಹಾರಗಳೆಲ್ಲ ನಾವು ನೋಡ್ತಾ ಇದೀವಿ. ಹಂಗಾಗಿ ಅವರು ಸಹಿತ ಬಹಳ ನಮಗೆ ಹೆಲ್ಪ್ ಆಗಿದೆ ಸರ್. ಯಾಕಂದ್ರೆ ಇಬ್ರು ಸೇರಿದಾಗ ಒಬ್ರು ಇಲ್ಲದ್ರು ಒಬ್ರು ಅಲ್ಲಿ ಇದ್ದೇ ಇರ್ತೀವಿ. ಹಂಗಾಗಿ ಅವ್ರಿಗಿಂತ ಬಹಳ ನಮ್ಗೆ ಹೆಲ್ಪ್ ಆಗಿದೆ. ಇದು ರೂರಲ್ ಎಂಪ್ಲಾಯ್ಮೆಂಟ್ ಮಾಡ್ಬೇಕಂತ ತುಂಬಾ ಕನಸು ನಿಮ್ದು ಅಂತ ಹೇಳ್ತಿದ್ರಿ. ಯಾವ ರೀತಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು ಅಂತಿದ್ದೀರಿ ಸರ್? ನಮ್ಮಲ್ಲಿ ಈಗ ಯಾರೋ SLC ಮತ್ತೆ PUC ಆದ ಹುಡುಗರು ಏನಿರ್ತಾರಲ್ಲ, ಆ ಹುಡುಗರು ಏನಾರ ನಮ್ಮ ಹೋಟೆಲ್ ಕೆಲಸ ಕಲಿಬೇಕು, ಕಿಚನ್. ಈಗ ಒಂದು ಆಕ್ಚುಲಿ ಹೋಟೆಲ್ ಅಂತಂದ್ರೆ ಕೀಳಿರಿಮೆ ಇತ್ತು ಮೊದಲು. ಈಗೆಲ್ಲ ಏನಾಗಿದೆ ಅಂತಂದ್ರೆ ಇದು ಸಹಿತ ಒಂದು ಬಿಸ್ನೆಸ್ ಆಗಿದೆ. ಇದು ಒಂದು ಸಹಿತ ಒಂದು ಸ್ಟ್ಯಾಂಡರ್ಡ್ ಬಿಸ್ನೆಸ್ ಆಗಿದೆ. ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಗಿ ಅವರಿಗೆ ಒಂದು ವ್ಯವಸ್ಥಿತವಾದ ಕೆಲಸ ಇದೆ. ಈಗ ಕಿಚನ್ ಡಿಪಾರ್ಟ್ಮೆಂಟ್ ಆಗಲಿ, ಸರ್ವಿಸು ಮತ್ತೆ ಕಂಪ್ಯೂಟರು ಮತ್ತೊಂದು ಇದೆಲ್ಲ ಈಗ ಒಂದು ಕಂಪನಿ ಟೈಪ್ ಅಫಿಷಿಯಲ್ ಆಗಿದೆ ಈಗ. ಹಂಗಾಗಿ ಅವರಿಗೆ SLC ಮತ್ತೆ PUC ಆದ ಹುಡುಗರು ಯಾರಾದ್ರೂ ಕೆಲಸದ ಅವಶ್ಯಕತೆ ಇತ್ತು ಅಂದ್ರೆ, ಕೆಲಸ ಕಲಿಬೇಕು ಅನ್ನೋ ಉತ್ಸಾಹ ಇತ್ತು ಅಂದ್ರೆ, ಅವರಿಗೆ ನಾವು ಫ್ರೀಯಾಗಿ ರೂಮು ಮತ್ತೆ ಊಟ ತಿಂಡಿ ರೂಮು ಮತ್ತೆ ಅವರಿಗೆ ಒಂದು ತಿಂಗಳಿಗೆ ಇಷ್ಟು ಅಂತ ಸ್ಟೈಪಂಡ್ ಕೊಡ್ತೀವಿ. 1 ವರ್ಷ ನಮ್ಮಲ್ಲಿ ಕೆಲಸ ಮಾಡಿದ್ರೆ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೊಡ್ತೀವಿ. ಅದಾದ್ಮೇಲೆ ಅವ್ರಿಗೆ ಇಲ್ಲೇ ಜಾಬ್ ಬೇಕಾದ್ರೆ ಜಾಬ್ ಕೊಡ್ತೀವಿ. ಸುಮಾರು 12,000 ರಿಂದ 18,000 ಮಟ್ಟ ಅವರಿಗೆ ಬೇಸಿಕ್ಲಿ ಪೇಮೆಂಟ್ ಸಿಗುತ್ತೆ ಆಫ್ಟರ್ ದ ಟ್ರೈನಿಂಗ್. 1 ವರ್ಷ ಆದ್ಮೇಲೆ, ಟ್ರೈನಿಂಗ್ ಆದ್ಮೇಲೆ. ಸರ್, ಈಗ ಒಂದು ಹೊಸ ಹೋಟೆಲ್ ಆರಂಭ ಮಾಡ್ಬೇಕು ಅಂದ್ರೆ ಏನ್ ಬೇಸಿಕ್ ನೀಡ್ಸ್ ಏನ್ ಬೇಕಾಗುತ್ತೆ? ಏನು ಬೇಸಿಕ್ ಏನಂತಂದ್ರೆ ಮೇನ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಲ್ಲ ಹೊಸದಾಗಿ ಯಾವುದೇ ಮಾಡ್ಬೇಕಂದ್ರೆ. ಈಗ ಹೋಟೆಲ್ಗಳು ಯಾಕೆ ಸ್ಟಾರ್ಟ್ ಆಗೋದು ಬಂದಾಗದಕ್ಕ ಅಂದ್ರೆ
ಅವ್ರು ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರಲ್ಲ. ಈಗ ಯಾವುದೋ ಒಂದು ಹೋಟೆಲ್ ಚೆನ್ನಾಗಿ ನಡೀತಿ ಅಂದ್ರೆ ನಮ್ದು ಚೆನ್ನಾಗಿ ನಡೀತಿ ಅಂತ ಹೇಳ್ಕೊಂಡ್ಬಿಡ್ತಾರೆ. ಆದರೆ ಅದ್ರ ಬಗ್ಗೆ ರೆಡಿ ಮಾಡಬೇಕು. ನಾನು ಕೈಲಿ ಮಾಡೋದಾಕತೆ ಇಲ್ಲ. ಒಂದು ಬೇರೆ ಯಾರೋ ಸ್ನೇಹಿತರ ಹೋಟೆಲ್ಗೆ ಮತ್ತೊಂದು ಹೋಟೆಲ್ಗೆ ಹೋಗಿ ಸ್ವಲ್ಪ ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು. 1 ತಿಂಗಳು 2 ತಿಂಗಳು 6 ತಿಂಗಳು ಆ ಸ್ಟಡಿ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ನನ್ನಲ್ಲಿ ಎಬಿಲಿಟಿ ಐತೆ ಇಲ್ಲೋ, ನಾವು ಇಷ್ಟೆಲ್ಲ ಮೇಂಟೈನ್ ಮಾಡ್ಬೋದೋ ಇಲ್ಲೋ, ಅದೆಲ್ಲ ಅನುಭವ ಬರ್ತಾವೆ. ಅನುಭವ ಬಂದಾಗ ಅವನಿಗೆ ಗೊತ್ತಾಗತ್ತೆ, ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಆಕತಿ ಅಂತ. ಅವಾಗ ಅವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಇತ್ತು, ನನ್ನ ಕೈಲಿ ಆಕತಿ ಅಂದ್ರೆ ಸ್ಟಾರ್ಟ್ ಮಾಡ್ಬೋದು. ಎಷ್ಟು ಬೇಸಿಕ್ ನೀಡ್ಸ್ ಏನೇನು ಬೇಕಾದ್ರೆ ಈಗ ಎಕನಾಮಿಕಲಿ ಇದಾಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಅಥವಾ ಹೋಟೆಲ್ ದೊಡ್ಡದಾಗ ಮಾಡೋದು ಚೆನ್ನಾಗಿ, ಸ್ಟಾರ್ಟಿಂಗ್ ಸಣ್ಣದಾಗ ಮಾಡಿ ಆಮೇಲೆ ದೊಡ್ಡದಾಗ ಮಾಡೋದು ಚೆನ್ನಾಗಿ? ಸರ್, ಸಣ್ಣದಾಗಿ ಪ್ರಯತ್ನ ಮಾಡ್ಬೇಕು ಮೊದಲು. ಯಾಕಂದ್ರೆ ಈಗ ದೊಡ್ಡದು ಬಂಡವಾಳ ಹಾಕಿ ಅಲ್ಲಿ ಲಾಸ್ ಆಗೋದಕ್ಕಿಂತ ಸಣ್ಣದಾಗಿ ಸ್ಟಾರ್ಟ್ ಮಾಡಿದರೆ, ಒಂದು ಟೀ ಸ್ಟಾಲು ಏನೋ ಒಂದು ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಅದಾದ್ಮೇಲೆ ಅವ್ರಿಗೆ ಅನುಭವ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಏನಂತಂದ್ರೆ ಪ್ರೊಫೆಷ್ನಲಿ ಅನುಭವಕ್ಕಿಂತ ಒಂದು ಪ್ರಾಕ್ಟಿಕಲಿ ಅನುಭವ ಬೇಕು. ಪ್ರಾಕ್ಟಿಕಲಿ ಅನುಭವ ಬೇಕಲ್ಲ, ಇದು ಮೊದ್ಲೇನ್ ಮಾಡ್ಬೇಕು, ನಾವು ಅವರು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಅದು ಬರ್ತಾ ಬರ್ತಾ ಅವ್ರಿಗೆ ಅನುಭವ ಆಗಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅವರು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವಾಗ ಅವ್ರು ಸಕ್ಸಸ್ಫುಲ್ ಆಗ್ತಾರೆ. ಈಗ ಸ್ಟಾರ್ಟಿಂಗ್ ದೊಡ್ಡದಾಗಿ ಅವರು ಏನೋ ದುಡ್ಡು ಐತಿ ಅಂತೇಳಿ ದೊಡ್ಡದಾಗಿ ಏನೋ ಮಾಡಿ ಅದು ನಡ್ಸೋಕ್ಕಾಗಲಿಲ್ಲ ಮತ್ತೆ ಬೇರೆಯವ್ರಿಗೆ ಕೊಟ್ಟು ಅದು ಲಾಸ್ ಆಗೋದಕ್ಕಿಂತ ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ಈಗ ಝೀರೋಯಿಂದ ಬಂದಂಥ ನೀವು ಇಷ್ಟು ದೊಡ್ಡ ಒಂದು ಹೋಟೆಲ್ ವಿತ್ ಲಾಡ್ಜು ಅದೆಲ್ಲ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ? ಸರ್, ಈಗ ಜೀರೋ ಇದ್ದ ಬಂದ್ರು ನಾವು, ಆದರೆ ಅದು ಬೇಸಿಕ್ಲಿ ಇದಕ್ಕೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕು. ಆ ದುಡ್ಡಿನ ಪ್ಲಾನಿಂಗ್ ಏನೈತಲ್ಲ, ನಾವು ಸಣ್ಣ ಜೀರೋ ಇದ್ದರೆ ಏನೈತಿಲ್ಲ, ದೊಡ್ಡ ದೊಡ್ಡ ಬ್ಯಾಂಕ್ಗಳಾಗಲಿ ದೊಡ್ಡ ದೊಡ್ಡ ಸಪೋರ್ಟಿಂಗ್ ಸಿಗಲ್ಲ. ಅದಕ್ಕೆ ಏನು ಮಾಡ್ಬೇಕು, ನಮ್ಮಲ್ಲಿ ಒಂದು ಇದು ಇರ್ಬೇಕು, ಹಠ ಇರ್ಬೇಕು. ಏನೋ ಒಂದು ದೊಡ್ಡದು ಮಾಡ್ತಾನೆ ಅಂದ್ರೆ ಹಠ ಇರಬೇಕು. ಹಠ ಇದ್ದಾಗ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಸುತ್ತಮುತ್ತಲಿರೋ ಸಪೋರ್ಟ್ ಮಾಡ್ತಾರೆ. ಉದಾಹರಣೆ ನಾವೇ ಮಾಡಿದೀವಿ. ಜೀರೋ ಇದ್ದ ಹಿಡಿದು ಇಷ್ಟು ಒಂದು ದೊಡ್ಡ ಒಂದು ಪ್ರಮಾಣದಾಗ ಒಂದು ರೆಸ್ಟೋರೆಂಟ್ ಮಾಡಿದ್ವಿ. 40 ಜನ ಕೆಲಸ ಕೊಟ್ಟಿದ್ದೀವಿ. ನಮ್ಮಲ್ಲಿ ಹುರುಪಿಲ್ಲ ಅಂದ್ರೆ ಯಾರು ಬಿಡಲ್ಲ, ನಮ್ಮ ಮನೆಯವರೇ ಬಿಡಲ್ಲ, ನಮ್ಗೆ ಮುಂದೆ ಸಾಲ ಮಾಡೋಕ್ಕೂ ಬಿಡಲ್ಲ, ಕೆಲಸ ಇವ್ ನಮ್ಮಲ್ಲಿ ಐತಿ, ಆ ಶಕ್ತಿ ಐತಿ ಅಂತ ತೋರಿಸ್ಬೇಕು ಅವ್ರಿಗೆ. ಯಾರು ಹೇಳಿದ್ರೆ ಬಿಡಬಾರ್ದು, ನಮ್ಮ ಹಠ ನಮ್ಮಲ್ಲಿ ಇರ್ಬೇಕು. ಶಿವ ಹೋಟೆಲ್ ಮಾಲೀಕರಾದ ಪ್ರಕಾಶ್ ಚನ್ನಗೌಡರ್ ಕೃಷಿಯಿಂದ ಹಿಡಿದು ಉದ್ಯಮಿಯವರೆಗೂ ಬೆಳೆದ ರೀತಿ ಇತರರಿಗೂ ಮಾದರಿಯಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರ್ರಿ ಒನ್ ಕನ್ನಡ ನ್ಯೂಸ್.